ಎಲ್ರಿಗೂ ನಮಸ್ತೆ. ಇದು ನೆನ್ನೆ ಗುರುವಾರದ ವಿಡಿಯೋ. ದ್ವಾದಶಿ ಅಂತ ಬುಧವಾರ ರಾಯರಿಗೆ ಹೂ ಹಾಕಿ ಪೂಜೆ ಮಾಡಿದ್ದೆ. ಹೇಗೆ ಬಲಗಡೆ ಹೂ ಪ್ರಸಾದ ಕೊಟ್ಟಿದ್ದಾರೆ ನೋಡಿ. ಇದು ನೆನ್ನೆ ಗುರುವಾರ ರಾಯರಿಗೆ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಎಲ್ಲ ಹೂವಿನ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆ ಮನೆ ದೇವ್ರದ್ದು ಒಳಗಡೆ ದೇವ್ರ ಮನೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ನನಗೆ ಇಲ್ಲಿ ಗುರುವಾರ ಇಲ್ಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಆದ್ದರಿಂದ ನಾನು ದೇವ್ರ ಮನೆ ಸಾಮಾನೆಲ್ಲ ಬೆಳಗಿಟ್ಕೊಂಡು ಸಂಜೆ ಪೂಜೆ ಮಾಡ್ಕೋತೀನಿ. ನೆನ್ನೆ ಪೂಜೆ ಮಾಡೋ ಸ್ಥಿತಿಲೇ ಇರಲಿಲ್ಲ, ತುಂಬ ಹುಷಾರಿರಲಿಲ್ಲ, ಜ್ವರ. ಆಮೇಲೆ ನಾನು ರಾಯರನ್ನ ಕೇಳ್ಕೊಂಡೆ, ಯಾಕಪ್ಪ ಇವತ್ತು ನಿಮ್ಮ ಸೇವೆ ಮಾಡಿಸ್ಕೊಳ್ಳೋದಿಲ್ವಾ, ಯಾಕಪ್ಪ ತಂದೆ ಈ ರೀತಿ ಮಾಡ್ತಾಯಿದ್ದೀರಾ, ನಿಮ್ಮ ಪೂಜೆ ನಿಮ್ಮ ಸೇವೆ ಮಾಡಿಸ್ಕೊಳ್ಳಿ ತಂದೆ ಅಂತ ಕೇಳಿಕೊಂಡು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಏನು ಮ್ಯಾಜಿಕ್ ಮಾಡಿದ್ರೋ ನಮ್ಮ ರಾಯರಿಗೆ ಗೊತ್ತಿಲ್ಲ, ಬೇಗನೆ ಹುಷಾರಾದೆ. ಹಾಗೂ ನೆನ್ನೆ ಪೂಜೆ ಸ್ವಲ್ಪ ಲೇಟೇ ಆಯಿತು. ಎಲ್ಲ ಪೂಜೆ ಎಲ್ಲ ಆಯಿತು, ಅಲಂಕಾರ ಆಯಿತು. ನೆನ್ನೆ ನನ್ನ ಕಮೆಂಟಲ್ಲಿ ತುಂಬ ಜನ ಕೇಳಿದ್ದೀರಾ, ಅಕ್ಕ ಹೂ ಪ್ರಸಾದ ಎಡಕ್ಕೆ ಕೊಟ್ಟಿದ್ದಾರೆ, ಬಲಕ್ಕೆ ಕೊಟ್ಟಿದ್ದಾರೆ, ಮಧ್ಯ ಕೊಟ್ಟಿದ್ದಾರೆ, ಲೇಟಾಗಿ ಕೊಟ್ಟಿದ್ದಾರೆ, ಏನಕ್ಕ ಅಂತ. ನೀವು ಕೇಳ್ಕೊಂಡಿರೋ ಪ್ರಶ್ನೆಗೆ ನಮ್ಮ ರಾಯರು ಯೋಚನೆ ಮಾಡಿ ಆಲೋಚನೆ ಮಾಡಿ ಹೂ ಪ್ರಸಾದ ಕೊಡ್ತಾರೆ. ಕೊಟ್ಟಾದಮೇಲೆ ಅದು ಎಡ ಬಲ ಅಂತ ಏನಕ್ಕೆ ಅಪನಂಬಿಕೆಗಳು ಅಂತ ನನಗೆ ಗೊತ್ತಿಲ್ಲ. ತುಂಬ ಜನದ ಮನಸ್ಸಲ್ಲಿ ಇದೇ ಇದೆ. ನಾವು ಕೇಳ್ಕೊಂಡಿರ್ತೀವಿ, ರಾಯರು ಯೋಚನೆ ಮಾಡಿ ಕೊಟ್ಟಿರ್ತಾರೆ. ಅದು ನಿಧಾನ ಆಗ್ಬೋದು, ಏನಾದರೂ ಆಗ್ಬೋದು ಕೆಲಸ ಅಲ್ವಾ. ತಾಳ್ಮೆಯಲ್ಲಿ ರಾಯರಲ್ಲಿ ನಂಬಿಕೆ ಇಡಿ. ಓಂ ಗುರುಭ್ಯೋ ನಮಃ.